ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಭಾರತೀಯ ಸನಾತನ ಧರ್ಮ, ಸಂಸ್ಕೃತಿ, ಸಂಸ್ಕಾರ ಉಳಿಸಿಕೊಳ್ಳಬೇಕು ಎಂಬ ನಿಟ್ಟಿನಲ್ಲಿ ಶ್ರೀ ಮಠವು ನಿರಂತರವಾಗಿ ಕೆಲಸ ಮಾಡ್ತಾ ಇದೆ ಅಂತ ಡಾಕ್ಟರ್ ನಾಗರಾಜ ಸ್ವಾಮೀಜಿ ಹೇಳಿದ್ದಾರೆ. ಗುಬ್ಬಿ ಹಾಗೂ ತುಮಕೂರು ಗಡಿ ಭಾಗದ ಸಿದ್ದಪ್ಪನಪಾಳ್ಯ ಗ್ರಾಮದಲ್ಲಿ ಶ್ರೀ ಮಹಾಲಕ್ಷ್ಮಿ ಸಮೇತ ಉಮಾ ಮಹೇಶ್ವರಿ ಸನ್ನಿಧಾನ ಶ್ರೀ ಶಿವಶನೇಶ್ವರ ಮಠದಲ್ಲಿ ಶ್ರೀ ಶಿವಶನೇಶ್ವರ ಜಯಂತಿ ಮತ್ತು ಮಠದ ಧರ್ಮಾಧಿಕಾರಿಗಳು ಆದ ಡಾಕ್ಟರ್ ನಾಗರಾಜ ಗುರೂಜಿ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ರಕ್ತದಾನ ಶಿಬಿರ, ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ, ಶ್ರೀಗಳಿಗೆ ಗೌರವ ಸಮರ್ಪಣಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ನಾಗರಾಜ ಸ್ವಾಮೀಜಿ, ರಕ್ತದಾನ, ನೇತ್ರದಾನ ಹಾಗೂ ಅನ್ನದಾನ ಬಹಳ ಪ್ರಮುಖವಾದ ಅಂಶಗಳಾಗಿದ್ದು, ಕಳೆದ 15 ವರ್ಷಗಳಿಂದ ದೇವರ ಪ್ರೇರಣೆಯಿಂದ ಶ್ರೀ ಮಠವು ನಡೀತಾ ಇದೆ. ಸಾವಿರಾರು ಭಕ್ತರು ಮಠಕ್ಕೆ ಆಗಮಿಸಿ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಬಗೆಹರಿಸಿಕೊಂಡಿದ್ದಾರೆ. ಇಂತಹ ಪುಣ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಪವಾಡಗಳು ಕೂಡ ನಡೆದಿದ್ದು, ಮುಂದಿನ ದಿನದಲ್ಲಿ ನಿರಂತರ ದಾಸೋಹ ಸೇರಿ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಮಾಡುವುದಕ್ಕೆ ಎಲ್ಲ ರೀತಿಯ ಯೋಜನೆಯನ್ನ ಮಾಡಲಾಗ್ತಾ ಇದೆ ಎಂದಿದ್ದಾರೆ. 15 ವರ್ಷ ಅಂದ್ರೆ ನಮ್ಮ ಮನೆ ಒಳಗಿದ್ದಾಗಿಂದ ಆಗ್ತಕ್ಕಂಥದ್ದು. ಮನೆ ಒಳಗೆ ಬಂದು ಒಂದು ಹುತ್ತ ಬಂತು. ಹುತ್ತದಿಂದ ಅಲ್ಲಿ ಬಂದು ನಾವೊಂದು ಎಲ್ಲೋ ಒಂದು ದೇವಸ್ಥಾನಕ್ಕೆ ಹೋಗಿ ಹೇಳಿಕೆ ಆದಾಗ, ಇಲ್ಲ ನಿಮ್ಮ ಮನೆಯಲ್ಲಿ ಈ ಥರ ದೇವರ ಐತಿ, ನೀವು ಒಂದು ದೇವಸ್ಥಾನ ಮಾಡಬೇಕು ಅಂತ ನಮಗೆ ಪ್ರೇರಣೆ ಆಗ್ತದೆ. ದೈವ ಪ್ರೇರಣೆ ಆಗಿದಾಗ ನಾವು ಆ ದೇವಸ್ಥಾನ ಮಾಡ್ತೀವಿ. ಮನೇಲಿ ಕೂತ್ಕೊಂಡು ಹೇಳಿಕೆ ಹೇಳ್ಬೇಕಾದ್ರೆ ದೊಡ್ಡ ಮಟ್ಟದಲ್ಲಿ ಒಂದು ದೇವಸ್ಥಾನ ಮಾಡಲೇಬೇಕಪ್ಪ ಅಂತನ ಭಗವಂತ ಶನೇಶ್ವರರ ಆಜ್ಞೆ ಆಗ್ತದೆ. ಅಂದು ಆ ಒಂದು ದೇವಸ್ಥಾನ ಮಾಡಿ ಕೂತ್ಕೊಂತೀವಿ. ಬರ್ತಕ್ಕಂಥ ಭಕ್ತರು ಇಲ್ಲಿ ಏನೋ ಒಂದು ಕಷ್ಟ ಕೇಳ್ಕೊಂಬರೋರು, ನಮಗೆ ಯಾವುದೋ ಒಂದು ಯಂತ್ರ ತಂತ್ರ ಮಾಡಿದಾಗ ಅದನ್ನು ಸುಳ್ಳು ಹೇಳಬಾರ್ದು, ಅದು ನಮ್ಗೆ ಒಳ್ಳೇದಾಗಲ್ಲ ಅಂತ ತಿಳ್ಕೊಂಡು ಕೆಲವಾರು ವರ್ಷಗಳ ಹಿಂದೆ ಬೇರೆ ಕಡೆ ಹೋಗಿ ಗುರುವಿಂದ ಪಡ್ತಕ್ಕಂಥ ಗುರುವಿದ್ಯೆನೇ ಕಲಿತು ಬಂದು ಸನ್ನಿಧಾನ ಮಾಡ್ಕೊಂಡು ಕ್ಷೇತ್ರ ಮಾಡಿ, ಕ್ಷೇತ್ರದಿಂದ ಇವತ್ತು ಶ್ರೀಮಠ ಆಗಿದೆ. ಶ್ರೀಮಠದಲ್ಲಿ ಪ್ರಥಮ ಆದ್ಯತೆ ಅನ್ನದಾಸೋಹ. ಇವತ್ತು ಒಂದು ತಿಂಗಳಿಗೆ 25,000 ಜನದ್ದು ಅನ್ನದಾಸೋಹ ನಡೀತಾ ಐತೆ. ಹಾಗೆಯೇ ಓದೋ ಮಕ್ಕಳಿಗಾಗಲಿ, ಕೆಲವಾರು ನಿರಾಶ್ರಿತರಾಗಲಿ ಒಂದು ಸಹಾಯ ಮಾಡ್ಕೊಂಡು ಶ್ರೀಮಠ ಮುಂದುವರ್ಕೊಂಡು ಹೋಗ್ತಾ ಐತೆ. ಭಕ್ತರ ಆಶಯದಂತೆ ನಡೀತಾ ಇರ್ತಾರೆ. ಭಾರತ ಸನಾತನ ಧರ್ಮದ ಪದ್ಧತಿಗಳನ್ನು ಅಳವಡಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಶ್ರೀಮಠ. ಮುಂದಿನ ದಿನಮಾನಗಳು ಇದು ಇನ್ನೂ ಎತ್ತರವಾಗಿ ಬೆಳೆಯಲಿ ಅಂತ ನಾವು ಆ ಭಗವಂತನ ಕೇಳ್ತೀವಿ. ಯಾವ ಭಾಗದಿಂದ ಬರ್ತಾರೆ ಭಕ್ತರಿಗೆ? ಬಿಜಾಪುರದಿಂದ ಬರ್ತಾರೆ, ಅಲ್ಲಿ ಬಳ್ಳಾರಿಯಿಂದ ಬರ್ತಾರೆ, ಮೈಸೂರು ಭಾಗದಿಂದ ಬರ್ತಾರೆ, ಕರ್ನಾಟಕದ ಮೂಲೆಯಿಂದಲೂ ಬರ್ತಾರೆ. ಈಗ 2 ವರ್ಷದ ಹಿಂದ್ಲಿಂದನ ತಮಿಳುನಾಡು, ಆಂಧ್ರ 2 ಭಾಗದಿಂದಲೂ ಬರ್ತಾ ಇದ್ದಾರೆ. ಏನೆಲ್ಲ ಸಮಸ್ಯೆಗಳನ್ನು ಒಪ್ಕೊಂಡು ಬರ್ತಾರೆ, ಹೇಗೆ ಪರಿಹರಿಸ್ತೀರ ಅದನ್ನು? ನಾವು ಗುರುವಾರ ಲಕ್ವಾ ಪೇಷಂಟು, ಫೈನಲ್ ಕಾರ್ಡ್ ಕಟ್ ಆಗಿರೋರು, ಹಾಗೆಯೇ ಯಾವುದೋ ದೊಡ್ಡ ಒಂದು ಕ್ಯಾನ್ಸರ್ ಕಾಯಿಲೆ ಅಂದರೆ ಪ್ರಥಮವಾಗಿ ನಮ್ಮ ಮನೆ ಹಿಂಗೆ ನಮ್ಮ ಸ್ವಂತ ಅಣ್ಣನಿಗೆ ಕ್ಯಾನ್ಸರ್ ಆಗಿರ್ತದೆ. ಡಾಕ್ಟ್ರು 40 ದಿವಸ ಟೈಮ್ ಕೊಟ್ಟಿರ್ತಾರೆ, ಇಲ್ಲಪ್ಪ ಇದು ತುಂಬ ಮೀರೋಗಿದೆ ಅಂತ. ನಾವು ಅವ್ರನ್ನೂ ಕರ್ಕೊಂಬಂದು ನಾವು ಭಗವಂತನ ಪಾದದಡಿಗೆ ಹಾಕ್ತೀವಿ. ಇವತ್ತು ತುಂಬ ಉತ್ತಮವಾಗಿ ಓಡಾಡ್ಕೊಂಡು ಚೆನ್ನಾಗದಾರೆ, ಏನೂ ಆಗಿಲ್ಲ. ಬರ್ತಕ್ಕಂಥ ಈ ಲಕೋ ಹೊಡೆದಿರೋ ಪೇಷಂಟ್ ಬರ್ತಾರೆ, ಅವ್ರನ್ನ ಮಂತ್ರಗಳ ಮುಖಾಂತರ, ಹಿಂದೆ ನಮ್ಮ ಸನಾತನ ಧನ್ವಂತರಿ ಪದ್ಧತಿ ಏನಿತ್ತು ಅದನ್ನ ಅಳವಡಿಸ್ಕೊಂಡು ವಿಭೂತಿಯಿಂದ ಆಗಿರ್ತಕ್ಕಂಥ ಗೋವಿನಿಂದ ತಯಾರಾಗಿರ್ತಕ್ಕಂಥ ಭಸ್ಮ, ಸಗಣಿಯಿಂದ ಮಾಡಿರ್ತಕ್ಕಂಥ ಭಸ್ಮನ ಆ ಶರೀರಕ್ಕೆ ಲೇಪನ ಮಾಡಿ ಧನ್ವಂತರಿ ವಿದ್ಯೆ ಮುಖ ಮಂತ್ರಗಳನ್ನ ಅಳವಡಿಸಿದಾಗ ಶರೀರದಲ್ಲಿ ಲಕ್ವ ಹೊಡೆದಿರತಕ್ಕಂಥದ್ದು ಮೂಳೆಗಳು, ರಕ್ತ ಸಂಚಾರಗಳು ಚೆನ್ನಾಗಿ ಉನ್ನತ ಮಟ್ಟದಲ್ಲಿ ಹುಷಾರಾಗ್ತಿದ್ದಾರೆ. ತುಂಬಾ ಪಾಸಿಟಿವ್ ರಿಸಲ್ಟ್ ಸಿಕ್ಕಿದೆ ನಮಗೆ. ಈಗಲೂ ಮಠದ ಭಕ್ತರು ಮಾತನಾಡಿ, ನಾವು ಬಳ್ಳಾರಿಯಿಂದ ಆಗಮಿಸಿದ್ದು ಅಪಘಾತವಾದಂತಹ ಸಂದರ್ಭದಲ್ಲಿ ಇಲ್ಲಿಗೆ ಬಂದು ನಡೆದುಕೊಂಡಾಗ ನಮ್ಮೆಲ್ಲರ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆ ಬಗೆಹರಿದಿದೆ ಎಂದಿದ್ದಾರೆ. ತುಮಕೂರಿಂದ ಬರ್ತಾ ಇರೋದು. ಇಲ್ಲಿ ಶಿವಶನೇಶ್ವರ ಮಠ ಅಂತೇಳಿ ನಾವು ಇನ್ಸ್ಟಾಗ್ರಾಮಲ್ಲಿ ನೋಡ್ಬಿಟ್ಟು ಬರ್ತಾ ಇರೋದು. ನಮ್ಗೆ ತುಂಬ ಸಮಸ್ಯೆ ಇತ್ತು, ಆರೋಗ್ಯ ಸಮಸ್ಯೆ ಇತ್ತು, ಮತ್ತು ಆರ್ಥಿಕವಾಗೂ ಸಮಸ್ಯೆ ಇತ್ತು. ಮತ್ತು ಇಲ್ಲಿ ಬಂದಮೇಲೆ ನಮ್ಗೆ ತುಂಬ ಒಳ್ಳೆಯದಾಗಿದೆ. ಇಲ್ಲಿ ಸುಮಾರು ಜನ ಬರ್ತಾರೆ. ಅಮಾವಾಸ್ಯೆ ಪೌರ್ಣಮಿಲಿ ಇಲ್ಲಿ ಕಥೆ ಎಲ್ಲ ಮಾಡಿಕೊಡ್ತಾರೆ, ಮತ್ತು ದೃಷ್ಟಿದೋಷ ಎಲ್ಲ ತೆಗಿತಾರೆ. ಮತ್ತು ಇಲ್ಲಿ ಬಂದಾದಮೇಲೆ ನಮಗೆ ತುಂಬ ಒಳ್ಳೆಯದಾಗಿದೆ. ಅನ್ನದಾಸೋಹ ಇರುತ್ತೆ ಇಲ್ಲಿ ಪ್ರತಿದಿನ. ಬರೋವಂಥ ಭಕ್ತರಿಗೆ, ಇಲ್ಲಿ ಬರೋವಂಥ ಎಲ್ಲ ಭಕ್ತರ ಸಮಸ್ಯೆಗಳನ್ನ, ಸಂಕಷ್ಟಗಳನ್ನ ಡಾಕ್ಟರ್ ನಾಗರಾಜ್ ಗುರೂಜಿಯವರು ಬಗೆಹರಿಸ್ಕೊಡ್ತಾರೆ. ಇದು ಯಾವುದೇ ಸಮಸ್ಯೆ ಇರ್ಬೋದು, ಜಮೀನಿನ ಸಮಸ್ಯೆ ಇರ್ಬೋದು, ಆರೋಗ್ಯ ಸಮಸ್ಯೆ ಇರ್ಬೋದು, ಇಲ್ಲ ಗಂಡ ಹೆಂಡತಿ ಸಮಸ್ಯೆ ಇರ್ಬೋದು, ಎಂಥದೇ ಸಮಸ್ಯೆ ಇದ್ದರೂ ಸ್ವಾಮೀಜಿಗಳದನ್ನು ಬಗೆಹರಿಸ್ಕೊಡ್ತಾರೆ. ನಿಮಗೆ ಅದರ ಅನುಭವ ಯಾವ ಥರ ಆಗಿದೆ? ನಮಗೆ ಆರೋಗ್ಯ ಸಮಸ್ಯೆ ತುಂಬ ಇತ್ತು. ಇಲ್ಲಿ ಸ್ಟಾರ್ಟಿಂಗ್ ಬಂದಾಗ ನಾವು 2 ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀವಿ. ಇಲ್ಲಿ ಬಂದಾಗಿಂದ ನಮ್ಗೆ ಆರೋಗ್ಯ ಸಮಸ್ಯೆನೂ ಸುಧಾರಿಸಿದೆ, ಮತ್ತು ಆರ್ಥಿಕವಾಗಿ ನಾವು ಸುಧಾರಿಸಿದ್ದೀವಿ ಸರ್. ಎಷ್ಟು ಜನ ಭಕ್ತರು ಬರ್ತಾರೆ ಅಂದಾಜು? ಒಂದು 2,500-3,000 ಜನ ಬರ್ತಾರೆ ಪ್ರತಿ ಅಮಾವಾಸ್ಯೆ ಪೌರ್ಣಮಿಗೆ. ಮತ್ತು ಮಂಗಳವಾರ, ಶುಕ್ರವಾರ, ಭಾನುವಾರ ಇಲ್ಲಿ ಗುರುಜಿಗಳು ಸಿಗ್ತಾರೆ. ಗುರುವಾರ ಮತ್ತು ಪೇಷಂಟ್ಗಳನ್ನೆಲ್ಲ ನೋಡ್ತಾರೆ. ಇಲ್ಲಿ ನಿಮ್ಮ ಜಮೀನಿಗೆ ಏನಾದರೂ ಸಮಸ್ಯೆ ಇದೆ, ಮಣ್ಣನ್ನು ತಿಂದ್ಬಿಟ್ಟು ಗುರುಗಳು ಅದರ ಸಮಸ್ಯೆ ಏನಿದೆ ಅಂತ ಕಂಡುಹಿಡಿದು ಅದನ್ನು ಹೇಳ್ತಾರೆ. ಮತ್ತು
ಮತ್ತು ಸ್ಟ್ರೋಕ್ ಆಗಿರೋರಿಗೆ ಮತ್ತು ಪ್ರತಿಯೊಂದು ಆರೋಗ್ಯ ಸಮಸ್ಯೆನೂ ಇಲ್ಲಿಗೆ ಬಂದಮೇಲೆ ಸರಿ ಹೋಗಿದೆ. ಇದೊಂದು ಪುಣ್ಯಕ್ಷೇತ್ರ ಅಂತಲೇ ಹೇಳ್ಬೋದು. ಇಲ್ಲಿ ಬಂದಮೇಲೆ ಎಲ್ಲರದ್ದು ಸಮಸ್ಯೆ ಬಗೆಹರಿದಿದೆ. ಯಾವ ಕಡೆಯಿಂದ ಬರ್ತಾರೆ? ಎಲ್ಲ ಕಡೆಯಿಂದ ಬರ್ತಾರೆ ಸರ್. ಗುಲ್ಬರ್ಗ, ರಾಯಚೂರು, ಹುಬ್ಳಿ ಅಲ್ಲಿಂದನೂ ಬರ್ತಾರೆ, ಚಿತ್ರದುರ್ಗ ಅಲ್ಲಿಂದ ಬರ್ತಾರೆ, ನಾವು ತುಮಕೂರಿಂದ ಬರ್ತಾರೆ. ಯಾವ ಊರಿಂದ ಬಂದೆ? ಅರವಿಂದನಿಂದ ಗುಡಿಗೆರೆ. ಏನು ಪ್ರಾಬ್ಲಮ್ ಇತ್ತು? ನಮಗೆ ನೀರಿನ ಸಮಸ್ಯೆ ಇತ್ತು. ಬೋರು ಹಾಕ್ಸೋಕ್ಕೆ ಬಂದಿದ್ದು ಸಕ್ಸಸ್ ಆಗಿದೆ. ಹಾಗಾಗಿ ಈಗ ಗೊತ್ತಾಗಿದ್ದೀನಿ, ಒಳ್ಳೆಯದಾಗಿದೆ. ಎಷ್ಟು ವರ್ಷದಿಂದ ಬರ್ತೀರಾ? 3 ವರ್ಷದಿಂದ ಗೊತ್ತಾಗಿದೆ. ಬೋರು ನೀರು ಸಿಗ್ತಾ? ಸ್ವಾಮೀಜಿ ಅವ್ರು ಹೇಳಿದ್ರಾ? ಹೇಳಿದ್ದು ಹಾಂ. 200 ಅಡಿ ಹೇಳಿದ್ದು. ಹಾಂ. 200 ಅಡಿ ಬಿಟ್ಟಿದ್ದು. ಹಾಂ. ಎಷ್ಟು ದಿನ ಸಿಕ್ತು? ಒಂದು 4 ದಿವಸ ಸಿಕ್ಕಾಯ್ತು. ಸರ್ ಇಲ್ಲಿ ಬಂದಮೇಲೆ ಒಳ್ಳೇದಾಗಿದೆ. ಹೇಳಿ ಸರ್. ನಮ್ಮ ಹೆಸರು ತಿಪ್ಪೇಸ್ವಾಮಿ ಅಂತ. ಎಲ್ಲಿಂದ ಬರ್ತಾ ಇದ್ದೀವಿ? ನಾವು ಗುಲ್ಬರ್ಗದಿಂದ ಮತ್ತು ಬಳ್ಳಾರಿಯಿಂದ ಬರ್ತಾ ಇದ್ದೀವಿ. ನಮಗೆ ನಾನು ಗಾಡಿ ಡ್ರೈವರು. ಆಕಸ್ಮಿಕವಾಗಿ ನಂದು ಗಾಡಿ ಒಂದು ಸರಿ ಅಪ್ಸೆಟ್ ಆಯಿತು. ಅದರ ಕಾರಣ ನಾನು ಯೂಟ್ಯೂಬಲ್ ಚಾನಲ್ನಲ್ಲಿ ಉಮಾಮಹೇಶ್ವರ ದೇವಸ್ಥಾನ ನೋಡಿ ಹೀಗೆ ಕರ್ಕೊಂಡ್ಬಂದ ನಂತರ ಗಾಡಿ ಈ ಥರ ಆಗಿದೆ, ಸಮಯಂದು ಪ್ರಾಬ್ಲಮ್ ಆಗಿದೆ, ಏನಾಗಿದೆ ನೋಡೋದಾಗ ನಿಮ್ಮ ಸಾವು ಹತ್ರ ಬಂದಿದೆ ಅಂತ ಹೇಳಿದ್ರು. ಬಂದಾಗ ಅವರು ಈ ಸಮಯ ಅದು ಪರಿಹಾರ ನೀವು ಮಾಡಬೇಕು ಸಮಯ ಅಂತಂದಾಗ ಅವರೊಂದು ಪೂಜೆ ಮಾಡಿದರು. ನಮಗೆ ಇಲ್ಲಿವರೆಗೆ ಯಾವುದೇ ಸಮಸ್ಯೆ ಆಗಿಲ್ಲ, ಚೆನ್ನಾಗಿದ್ದೀವಿ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾವು ಸತತವಾಗಿ 2 ವರ್ಷದಿಂದ ಬರ್ತಾ ಇದ್ದೀವಿ ಸರ್. ಏನು ಅನ್ಸುತ್ತೆ ಈ ದೇವಸ್ಥಾನ ಶಕ್ತಿ? ಸ್ವಲ್ಪ ಒಳ್ಳೇದು ಅನ್ನಿಸ್ತಾ ಇದೆ ನಮಗೆ. ನಮ್ಮ ಆರೋಗ್ಯನೂ ಸರಿ ಇದ್ದಿಲ್ಲ, ಆರೋಗ್ಯನೂ ಚೆನ್ನಾಗಾಗಿದೆ ನಮಗೆ. ಮತ್ತು ಇವರು ಕುಡಿತ ಜಾಸ್ತಿ ಇತ್ತು, ಇವರು ಕುಡಿತನೂ ಬಿಟ್ಟಿದ್ದಾರೆ ಬಂದವಳೆ ಸರ್. ನಾವೆಲ್ಲ ಚೆನ್ನಾಗಿದೆ. ಫ್ಯಾಮಿಲಿ ಎಲ್ಲ ಆರಾಮಾಗಿದೆ ಸರ್. ಕುಟುಂಬ ಸಮೇತ ಬರ್ತೀರಾ? ಹೌದು ಸರ್, ಹೌದು. ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯರು ಆದ ರೇಣುಕಾ ಪ್ರಸಾದ್, ಪರಮೇಶ್ವರಪ್ಪ, ಚೆನ್ನಬಸವಯ್ಯ ಸೇರಿ ಸಾವಿರಾರು ಭಕ್ತರು ಆಗಮಿಸಿದ್ರು.